ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ತಾವು ಇಲ್ಲಿ ಮೈಸೂರಿಂದ ಬಂದಿದ್ದೀರಾ ಇಲ್ಲಿಂದ ಮೇಡಮ್? ಸರ್ ಮೈಸೂರಿಂದಾನೆ ಬಂದಿರೋದು. ಮೈಸೂರಿಂದನಾ? ಏನು ತಮ್ಮ ಹೆಸರು ಮೇಡಮ್? ಮೈಸೂರಲ್ಲಿ ಹೆಸರೇನು ಮೇಡಮ್? ಸರ್ ನಮ್ದು ಸುವರ್ಣ ಅಂತ ಹೇಳ್ಬಿಟ್ಟು. ಸುವರ್ಣ ಅಂತ. ಏನಕ್ಕೆ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಹೌಸ್ ವೈಫಾ? ಹೌಸ್ ವೈಫ್ ಸರ್. ಇಲ್ಲಿ ಏನಕ್ಕೋಸ್ಕರ ಬಂದಿರೋದು ಮೇಡಮ್? ನನಗೆ ಫಸ್ಟ್ ಮಂಡಿ ನೋವು ಬಂತು. ಯಾವಾಗ? ಆದ್ರೆ 1 ಇಯರ್ 6 ಮಂತ್ಸ್ ಬ್ಯಾಕ್. ಅದಕ್ಕೆ ನಾನು ಡಾಕ್ಟರ್ ಹತ್ರ ತೋರಿಸಿದ್ದೆ, ರವಿಶಂಕರ್ ಅಂತ ಡಾಕ್ಟರ್. ಅವ್ರ ಹತ್ರ JSS ಅವರು ತೋರಿಸಿದ್ದಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಂಡೆ, ಮತ್ತೆ ಫಿಸಿಯೋಥೆರಪಿ ತಗೊಂಡೆ, ಕಡಿಮೆ ಆಯ್ತು ಸರ್ ಅದು. ಆಮೇಲೆ ಒಂದು 15 ಡೇಸ್ ಆಮೇಲೆ ವಾಕಿಂಗ್ ಮಾಡಿ ಅಂತ ಹೇಳಿದ್ರು. ಮಾಡಿ ಶುರು ಮಾಡಿದೆ, ಮಾಡಿ 1 ಮಂತ್ ಮಾಡಿದೆ. ಆಮೇಲೆ ವಾಕಿಂಗ್ ಹೋದೋಳು ಮನೆಗೆ ಬರೋದಕ್ಕೆ ಆಗಿಲ್ಲ ಸರ್. ಇದೇನೋ ಏನಾಯ್ತು ಮೇಡಮ್? ಇದು ಬಲ್ಗಾಲು ಹೇಳ್ತಾ ಹುರಿ ನೋವು ಸಡನ್ ಆಗಿ ಆಗೋಯ್ತಾ ನಡೀತಾ ಇರುವಾಗ? ಆಗೋಯ್ತು. ಆ ಕಡೆಯಿಂದ ಬರ್ಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತು ನನ್ಗೆ. ಆಮೇಲೆ ಹೇಗೋ ಬಂದೆ ಮನೆಗೆ. ಆಮೇಲೆ ನನ್ನ ಮಗನ ಹತ್ರ ಹೇಳಿದೆ, ನೋಡಪ್ಪ ನಂಗೆ ಈ ತರ ಆಗ್ತಾನೆ ಇಲ್ಲ, ನಿಂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಕುತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಒಂದ್ ಹೆಜ್ಜೆ ಹಿಡಿಕ್ಕೂ ಆಗ್ತಾ ಇಲ್ಲ, ನನ್ಗೆ ಅಡು ಕಿರಿಚ್ಕೊಂಡ್ಬಿಡ್ತಾ ಇದ್ದೆ. ಆ ತರ ಕಷ್ಟ ಆಗ್ತಾ ಇತ್ತು ನನ್ಗೆ. ಆಮೇಲೆ ನನ್ನ ಮಗ ತುಂಬಾ ಕಡೆ ಅದೇ ತಣ್ಣೀರ್ ಹಳ್ಳ ಅಂತ ಹೇಳಿದ್ದೆ ಹಾಸನ ಹತ್ರ, ಅಲ್ಲಿಗೆ ಹೋಗೋಣ, ಎಲ್ಲಾದ್ರೂ ಸರಿ ಹೋಗೋಣ, ಧರ್ಮಸ್ಥಳಕ್ಕೆಲ್ಲ ಹೋಗೋಣ ಅಂತಂದ್ರು. ಆಮೇಲೆ ಆಯ್ತಪ್ಪ ನೀನು ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ಹೇಳಿದೆ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬೇಡಿ ಇಲ್ಲೇ ಹೋಗೋಣ, ಆಯುರ್ಮಠ ಅಂತ ಇದೆ, ಇಲ್ಲೇ ಹೋಗೋಣ ಅಂತ ಹೇಳಿದ್ರು ಮಗ. ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ರು ಸರ್. ನಾನು ಬಂದ್ ದಿವಸ ಬೆಲ್ಟ್ ಹಾಕ ಬಂದಿದ್ದೆ ಸೊಂಟಕ್ಕೆ. ಆ ಡಾಕ್ಟರ್ ಹೇಳಿದ್ರು, ಮನು ಡಾಕ್ಟರ್ ಅಂತ ಹೇಳಿದ್ರು. ಅವ್ರು ನನ್ನ ನೋಡ್ಬಿಟ್ಟು ಇದನ್ನ ನೀವು ತೆಗೆದು ಬಿಸಾಕ್ತೀರಾ ಮೇಡಮ್ ಅಂತ ಹೇಳಿದ್ರು. ನನಗೆ ಒಂದು 15 ಡೇಸಲ್ಲಿ ನಾನು ಅದನ್ನು ತೆಗೆದಾಕ್ತೆ ಬೆಲ್ಟು. ಓಕೆ. 15 ಡೇಸ್ ವರೆಗೂ ಯೂಸ್ ಮಾಡಿ? ಯೂಸ್ ಮಾಡಿದೆ, ಒಂದು 3 ಡೇಸ್ 4 ಡೇಸ್ ಯೂಸ್ ಮಾಡಿದೆ. ಆಮೇಲೆ ನಾನು ತೆಗೆದ. ಅಂದ್ರೆ ಅದ್ರ ಅವಶ್ಯಕತೆ ಅನಿಸ್ಲಿಲ್ಲ? ನೋವು ಸ್ವಲ್ಪ ಇಲ್ಲಿ ಒಂದು 15 ಡೇಸ್ ಅಡ್ಮಿಟ್ ಆಗಿದೆ. ಅಡ್ಮಿಟ್ ಆದ್ಮೇಲೆ ಮನೆಗೆ ಹೋದೆ. ಮನೆಗೆ ಹೋಗೋಷ್ಟ್ರೊಳಗಡೆ ನಂಗೆ ಸ್ವಲ್ಪ ಇಲ್ಲೇ ರಿಲೀಫ್ ಆಗಿದೆ. ಈಗ ಎಷ್ಟು ದಿನ ಆಯ್ತು ಮೇಡಮ್? ಈಗ ಸರ್ ಈಗ ಒಂದು 45 ಡೇಸ್ ಆಯಿತು. ಈಗ 3 ಡೇಸ್ ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಡಾಕ್ಟರ್. ಇವಾಗ ಹೇಗಿದ್ದೀರಾ? ಇವಾಗ ಆರಾಮಾಗಿದ್ದೀನಿ ಸರ್. ಈಗ ಮುಂಚೆ ತರ ನೋವು ಆ ಥರದ್ದು ಏನಿಲ್ಲ? ಸ್ವಲ್ಪ ಜೋಮ್ ಒಂದು 2 ಬೆರಳು ಜೋಮ್ ಮಾತ್ರ ಇದೆ, ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೇನಾದ್ರು ರೆಸ್ಟೋ ಟ್ರೀಟ್ಮೆಂಟ್ ಹೇಳಿದಾರ ಈ ಜೋಮ್? ಸರ್ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಇನ್ನು 1 ಮಂತ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ಎಲ್ಲ ತಗೊಂತಾ ಇದ್ದೀನಿ. ಅಷ್ಟರೊಳಗೆ ಅದು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಇಲ್ಲಿ ಬಂದಾಗ ಈ ತರ ನಂಬಿಕೆ ಇತ್ತಾ ಈ ತರ ಆಯುರ್ವೇದ ಟ್ರೀಟ್ಮೆಂಟ್ ಅಲ್ಲಿ? ಸರ್ ದೇವ್ರು ಏನ್ ಮಾಡ್ತಾನೋ ಅಂತ ನಿಮ್ಮ ಮೇಲೆ, ಡಾಕ್ಟರ್ ಮೇಲೆ ನಾನು ನಂಬಿಕೆ ಇದ್ದಿದ್ದೆ. ದೇವ್ರು ಏನ್ ಮಾಡ್ತಾನೋ ಮಾಡ್ಲಿ ಅಂತ. ತುಂಬಾ ನೋವಿತ್ತು ನಂಗೆ, ತಡ್ಕೊಳಿಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಪೇನ್ ಇತ್ತು ನನಗೆ, ನಿಂತ್ಕೊಳಿಕ್ಕೂ ಆಗ್ತಾ ಇರ್ಲಿಲ್ಲ. ಆ ಪೇನ್ಗೋಸ್ಕರ ನನ್ನ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟು ಏನಾದ್ರೂ ಆಗೋಗ್ಲಿ ಅಂತ ಬಂದು ಅಡ್ಮಿಟ್ ಆದೆ. ಡಾಕ್ಟರ್ ಹೇಗೆ ಹೇಳಿದಾರೋ ಹಾಕಿ ಅದನ್ನು ಫಾಲೋ ಮಾಡಿದ್ದೀನಿ. ಆರಾಮಾಗಿದ್ದೀನಿ ಸರ್. ಅದರಿಂದ ತುಂಬಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಜೊತೆಗೆ ಇದೇ ತರ ಬೇರೆ ಯಾವ್ದಾದ್ರು ಪೇಷಂಟ್ಸ್ ನೋಡಿದಿರಾ? ಇಲ್ಲ ಬೇರೆ ಇಲ್ಲಿ ವರಲಕ್ಷ್ಮಿ ಅಂತ ಇದ್ರು, ಪದ್ಮ ಅಂತ ಇದ್ರು, ಅವರೆಲ್ಲ ಆರಾಮಾಗಿದ್ದಾರೆ ಸರ್. ಎಲ್ಲರೂ ಟ್ರೀಟ್ಮೆಂಟ್ ಆಗಿ ನಿಮಗೆ? ಅವರು ಮೊನ್ನೆ 3 ಡೇಸ್ ಅಡ್ಮಿಟ್ ಆಗಿದ್ರು. ಮೊನ್ನೆ ಬುಧವಾರ ಏನೋ ಅವರನ್ನು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅಂದ್ರೆ ಸುಮಾರು ಪರಿಚಯಸ್ಥರು ಆಗಿದ್ದಾರೆ ಈಗ ನಿಮಗೆ ಮಟ್ಟದಲ್ಲಿ? ಆಗ್ಲಿ. ನಾವು ತುಂಬಾ ಅನೌನ್ಸ್ ಮಾಡ್ತಾ ಇದ್ವಿ, ಎಲ್ಲರೂ ಸುಮಾರು ಜನಕ್ಕೆ ತಿಳಿಸ್ತಾ ಇದ್ದೀರಾ? ನಮ್ಮ ರಿಲೇಟಿವ್ ಇವಾಗ ನೆಕ್ಸ್ಟ್ ಮಗನ ಮದುವೆ ಇದೆ, ಆದ್ಮೇಲೆ ಬಂದು ಅಡ್ಮಿಟ್ ಆಗ್ತಾರೆ ಗಂಡ ಹೆಂಡತಿ ಇಬ್ರು. ಓಕೆ. ಅಂದ್ರೆ ಈ ವಿಡಿಯೋ ನೋಡೋರಿಗೆ ಇಲ್ಲ ನಿಮ್ಮಾಗಿನೇ ಸಮಸ್ಯೆಯಲ್ಲಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸರ್ ಇಲ್ಲಿ ಬಂದು ಆರಾಮಾಗಿ ಆಗುತ್ತೆ. ನನ್ಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಸರ್ ಡಾಕ್ಟರ್. ಸರ್ಜರಿ ಅಡ್ವೈಸ್ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ನನ್ಗೆ ಅದು ಇಲ್ಲಿಗೆ ಬಂದ ನಾನು ಆರಾಮಾಗಿದ್ದೀನಿ ಅಂತ ನಾವು ಹೇಳೋರಿಗೆಲ್ಲ ಹೇಳಿದೀವಿ. ಆರಾಮಾಗಿದ್ದೀನಿ ಸರ್. ನೀವು ಓಕೆ. ಸೊ ನೀವು ಹಾಗಾದ್ರೆ ನೋಡೋರ್ಗು ಹೇಳಕ್ ಇಷ್ಟಪಡ್ತೀರಾ ಈ ಸಮಸ್ಯೆಗಳಿದ್ರೆ? ಆಪರೇಷನ್ ಹೋಗದೇ ಇರೋದಕ್ಕಿಂತ ಒಳ್ಳೇದು, ಬಾಡಿಗೂ ಫುಲ್ ರಿಲೀಫ್ ಆಗುತ್ತೆ, ಆರಾಮಾಗಿರ್ಬಹುದು ಅಂತ ಅನ್ಸುತ್ತೆ. ಆಗ್ಲಿ ಮೇಡಮ್, ಬಹಳ ಸಂತೋಷ. ಥ್ಯಾಂಕ್ ಯು, ಧನ್ಯವಾದಗಳು.